ನಿಮ್ಗೆ ಬೇಗ ಸುಸ್ತಾಗ್ತಾ ಇದೆಯಾ? ಬಗ್ಗೆ ಭಾರ ಎತ್ತಕ್ಕಾಗಲ್ಲ, ಸ್ವಲ್ಪ ಮೆಟ್ಲು ಹತ್ತಕ್ ಆಗೋದೇ ಇಲ್ಲ, ಯಾವುದೇ ಕೆಲಸ ಮಾಡಿದ್ರೆ ಸ್ವಲ್ಪ ಹೊತ್ತು ಆದ ತಕ್ಷಣ ನನ್ನ ಹತ್ರ ಆಗದೇ ಇಲ್ಲ ಅಂತ ಕೂತ್ಕೋಬೇಕು ಅಂತ ಅನಿಸ್ತಾ ಇದೆ ಅಂತ. ಇದಕ್ಕೆ ಮುಖ್ಯವಾದ ಕಾರಣ ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುವಂಥದ್ದು. ನಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅಂದ್ರೆ ನಾನು ಯಾವುದೋ ಒಂದು ಪ್ರೋಟೀನ್ ಪೌಡರ್ನ ತಗೋಬೇಕು, ತುಂಬಾ ಕಾಸ್ಟ್ಲಿ ಆಹಾರವನ್ನ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲೇ, ನಮ್ಮ ಊರಲ್ಲೇ ಸಿಗುವಂತಹ 7 ಸೂಪರ್ ಆಹಾರಗಳು, ನೈಸರ್ಗಿಕವಾಗಿ ನಮಗೆ ಸಿಗುವಂತಹ ಆಹಾರಗಳಿಂದಲೇ ನಮ್ಮ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಕೋಬಹುದು, ಈ ಸುಸ್ತನ್ನ ಹೋಗ್ಲಾಡಿಸಬಹುದು, ಜೊತೆಗೆ ನಮ್ಮ ದೇಹದಲ್ಲಿ ಚೇತರಿಕೆ ಬೇಗ ಆಗ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬಹುದು. ಯಾವುದು ಈ 7 ಸೂಪರ್ ಆಹಾರಗಳು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮಾಂಸಖಂಡ ವೀಕ್ ಆಗುವಂತದ್ದು ಪ್ರತಿದಿನ ನಾನು ಬಹಳಷ್ಟು ಜನರಲ್ಲಿ ನೋಡ್ತಾ ಇರುವಂತಹ ಸಮಸ್ಯೆ. ಇದು ಕೇವಲ ವಯಸ್ಸಾದವ್ರಿಗಷ್ಟೇ ಆಗುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ತಪ್ಪು ಕಲ್ಪನೆ. ಯಾಕಂದ್ರೆ 30 ರಿಂದ 40 ವರ್ಷದ ನಂತರನೇ ನಮ್ಮ ದೇಹದಲ್ಲಿ ಈ ಮಾಂಸಖಂಡಗಳು ಬ್ರೇಕ್ ಡೌನ್ ಆಗ್ತಾ ಬರುತ್ತೆ. ಇದಕ್ಕೆ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಅಂದ್ರೆ ಆ ಮಾಂಸಖಂಡಗಳು ಕ್ಷೀಣಿಸ್ತಾ ಬರುತ್ತೆ, ಆವಾಗ ವೀಕ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಇದು ಮನೆಯಲ್ಲೇ ಕೆಲಸ ಮಾಡ್ತಾ ಇರುವಂತವ್ರಾಗಿರ್ಬೋದು, ಮನೇಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಹೌಸ್ ವೈಫ್, ಒಬ್ಬ ಮಹಿಳೆ ಅಂತ ತಿಳ್ಕೊಳ್ಳೋಣ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಸರಿಯಾಗಿ ಆ ಪ್ರೋಟೀನ್ ಅಂಶ ಆಹಾರದಲ್ಲಿ ಪೂರೈಕೆ ಆಗ್ತಾ ಇದೆಯಾ ಅಂತ ನೋಡ್ಬೇಕು. ಅದೇ ರೀತಿ ಗಾರೆ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅಥವಾ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆ ತನಕ ದೈಹಿಕವಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ, ಆದ್ರೆ ಸರಿಯಾಗಿ ಅವರ ಆಹಾರದಲ್ಲಿ ಪ್ರೋಟೀನ್ ಪೂರೈಕೆ ಆಗ್ತಾ ಇದೆಯಾ? ವಯಸ್ಸಾದ ನಂತರ ಈ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ, ಎಲ್ಲ ಪೋಷಕಾಂಶಗಳು ಹೀರ್ಕೊಳ್ಳೋದಿಲ್ಲ. ಅವಾಗ ಮತ್ತು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಿದ್ದಾಗೆ ಈ ಮಾಂಸಖಂಡಗಳು ನಿಧಾನವಾಗಿ ಕ್ಷೀಣಿಸ್ತಾ ಬರುತ್ತೆ. ಕೇವಲ ವಯಸ್ಸಾದ್ಮೇಲೆ ಆಸ್ಟಿಯೋಪೊರೋಸಿಸ್, ಮೂಳೆ ವೀಕ್ ಆಗೋದ್ರ ಜೊತೆಗೆ ಸಾರ್ಕೋಪೀನಿಯಾ, ಮಾಂಸಖಂಡಗಳು ವೀಕ್ ಆಗುವಂತದ್ದು ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ. ಅದೇ ರೀತಿ ಈಗಿನ ಜನರೇಷನ್ ಅಲ್ಲಂತೂ ಎಲ್ಲರೂ ಕೂತ್ಕೊಂಡೇ, ಸ್ಟೂಡೆಂಟ್ ಆಗಿದ್ದಾಗ ಕೂತ್ಕೊಂಡೇ ಓದ್ತಾರೆ, ನಂತರ ಕೆಲಸ ಮಾಡ್ಬೇಕಾದ್ರೆ ಕೂತ್ಕೊಂಡೇ, ಸಿಟ್ಟಿಂಗ್ ಜಾಬ್ ಇರುತ್ತೆ, ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಹೆಚ್ಚು ಪ್ರೊಸೆಸ್ಡ್ ಆಹಾರ ತಗೊಳ್ಳೋದ್ರಿಂದ ಈ ಮಾಂಸಖಂಡಗಳು ವೀಕ್ ಆಗುವಂಥದ್ದು ಬಹಳ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಕೆಲವೊಮ್ಮೆ ನಮಗೆ ಜ್ವರ ಬಂದ್ರೆ, ನಮಗೆ ಏನಾದರೂ ಏಟ್ ಬಿದ್ದರೆ ಅಥವಾ ಯಾವುದಾದ್ರೂ ಆಪರೇಷನ್ ಆದ್ರೆ, ಜ್ವರ ಅಂತಂದ್ರೆ ಈಗ ವೈರಲ್ ಫೀವರ್ ಆಗಿರ್ಬೋದು, ಟೈಫಾಯ್ಡ್ ಫೀವರ್ ಆಗಿರ್ಬೋದು, ಚಿಕನ್ ಗುನ್ಯಾ, ಡೆಂಗು, ಈ ತರ ಯಾವುದೇ ಜ್ವರ ಬಂದ ನಂತರ ದೇಹದಲ್ಲಿ ಅದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ ತಕ್ಷಣ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ನಮ್ಗೆ ನೋಡಿರ್ಬೋದು, ಜ್ವರ ಆಗಿ ಒಂದು 4 ವಾರ 6 ವಾರ ನಮ್ಗೆ ಬಹಳ ಸುಸ್ತಿರುತ್ತೆ. ಇದು ಬೇಗ ನಾವು ಚೇತರಿಕೆ ಹೊಂದಬೇಕು ಅಂತಂದ್ರೆ ಸರಿಯಾದ ಆಹಾರ ತಗೊಳ್ಳೋದ್ರಿಂದ, ಕೆಲವೊಂದು ಪೋಷಕಾಂಶಗಳನ್ನು ತಗೊಳ್ಳೋದ್ರಿಂದ ನಮ್ಮ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಕೋತಾ ಹೋಗ್ಬೋದು. ಆದ್ರಿಂದ ಯಾವ ಆಹಾರಗಳನ್ನು ತಗೊಳ್ಳೋದ್ರಿಂದ ನಮ್ಮ ಮಾಂಸಖಂಡಗಳನ್ನು ಗಟ್ಟಿ ಮಾಡೋದ್ರ ಜೊತೆಗೆ ಈ ರೀತಿ ತೊಂದರೆಗಳಿದ್ದಾಗ ಬೇಗ ಚೇತರಿಕೆ ಆಗ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಮೊದಲನೇದು ರೋಸ್ಟೆಡ್ ಬೆಂಗಾಲ್ ಗ್ರಾಮ್, ಹುರಿಗಡ್ಲೆ ಅಥವಾ ಪುಟಾಣಿ. ಈ ಹುರಿಗಡ್ಲೆಯಲ್ಲಿ ನಮಗೆ ಸಸ್ಯಾಹಾರಿ ಮೂಲದಿಂದ ಸಿಗುವಂತಹ ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ಕೇವಲ ಪ್ರೋಟೀನ್ ಅಷ್ಟೇ ಅಲ್ಲದೆ, ಪ್ರೋಟೀನ್ ಜೊತೆಗೆ ಕಬ್ಬಿಣದ ಅಂಶ, ಐರನ್ ಇರುತ್ತೆ ಮತ್ತು ನಾರಿನ ಅಂಶ ಇರುತ್ತೆ. ಸೊ ಈ ಪ್ರೋಟೀನ್ ತಗೊಳ್ಳೋದ್ರಿಂದ, ಈ ಕಬ್ಬಿಣದ ಅಂಶ, ನಾರಿನ ಅಂಶ ತಗೊಳ್ಳೋದ್ರಿಂದ ನಮ್ಗೆ ಹೇಗೆ ಅನುಕೂಲ ಆಗುತ್ತೆ ನೋಡೋಣ. ಪ್ರೋಟೀನ್ ಇಂದ ನಮ್ಮ ಮಾಂಸಖಂಡಗಳು ಬೇಗ ಚೇತರಿಕೆ ಆಗುತ್ತೆ, ಮಾಂಸಖಂಡಗಳನ್ನು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಒಂದು ಮುಷ್ಟಿ ಹುರಿಗಡ್ಲೆಯನ್ನ ನಾವು ನೆನೆಸ್ಬಿಟ್ಟು ಅಥವಾ ಅದನ್ನ ರೋಸ್ಟ್ ಮಾಡಿ ತಗೊಳ್ಳೋದ್ರಿಂದ ನಮಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನ ಸ್ನಾಕ್ ಆಗಿ 2 ಊಟಗಳ ಮಧ್ಯದಲ್ಲಿ, ಮಿಡ್ ಮಾರ್ನಿಂಗ್ ಸ್ನಾಕ್ ಅಥವಾ ಈವ್ನಿಂಗ್ ಸಂಜೆ ಹೊತ್ತಿಗೆ ಸ್ನಾಕ್ ಆಗಿ ತಗೋಬಹುದು, ಅಥವಾ ಕೆಲಸ ಆದ ನಂತರ ತಗೊಳ್ಳೋದ್ರಿಂದ ನಮಗೆ ಪ್ರೋಟೀನ್ ಪೂರೈಕೆ ಚೆನ್ನಾಗುತ್ತೆ. ನಾವು ವ್ಯಾಯಾಮ ಮಾಡಿದ ನಂತರ ಒಂದು ಮುಷ್ಟಿ ಹುರಿಗಡ್ಲೆಯನ್ನು ತಗೊಳ್ಳೋದ್ರಿಂದ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಕಬ್ಬಿಣದ ಅಂಶ ಇರೋದ್ರಿಂದ ಇದಕ್ಕೆ ಹಿಮೋಗ್ಲೋಬಿನ್ ಹೆಚ್ಚು ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಹಿಮೋಗ್ಲೋಬಿನ್ ರಕ್ತದಲ್ಲಿ ಚೆನ್ನಾಗಿತ್ತು ಅಂದ್ರೆ ನಮ್ಮ ಇಡೀ ದೇಹಕ್ಕೆ ಆಮ್ಲಜನಕ ಪೂರೈಕೆ ಆಗುತ್ತೆ, ನನಗೆ ಶಕ್ತಿ ಬರುತ್ತೆ. ಅದ್ರ ಜೊತೆಗೆ ಫೈಬರ್ ಇರೋದ್ರಿಂದ ನಮ್ಮ ಪೋಷಕಾಂಶಗಳೆಲ್ಲದೂ ನಮ್ಮ ಚೆನ್ನಾಗಿ ಪಚನ ಕ್ರಿಯೆ ಆಗಿ ಹೀರ್ಕೊಳ್ಳಿಕ್ಕೆ ದೇಹಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಒಂದು ಮುಷ್ಟಿ ಹುರಿಗಡ್ಲೆನ ತಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಎರಡನೇದು ಹಾಲು ಮತ್ತು ಮೊಸರು. ಹಾಲು ಅನ್ನೋದು ಒಂದು ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ, ಯಾಕಂದ್ರೆ ಇದರಲ್ಲಿ ನಮಗೆ ಎಲ್ಲಾ ರೀತಿಯಾದಂತಹ ಪೋಷಕಾಂಶಗಳು ಸಿಗುತ್ತೆ. ಆದ್ರೆ ನಮ್ಮ ಮಾಂಸಖಂಡಗಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಪ್ರೋಟೀನ್, ಕ್ಯಾಸಿನ್ ಮತ್ತು ವೇ ಪ್ರೋಟೀನ್ ಬಹಳ ಚೆನ್ನಾಗಿ ಹಾಲಲ್ಲಿರುತ್ತೆ. ಸೊ ನಮ್ಗೆ ಹೆಚ್ಚಿನ ಈ ಪ್ರೋಟೀನ್ ಪೌಡರ್ಗಳಲ್ಲೆಲ್ಲ ಇರುವಂತಹ ವೇ ಪ್ರೋಟೀನ್ ಅನ್ನುವಂಥದ್ದು ಹಾಲಿಂದ ತಯಾರಿ ಮಾಡಿರುವಂತಹದ್ದು. ಸೊ ಅದನ್ನೇ ನಾವು ಹಾಲನ್ನೇ ಕುಡಿದ್ರೆ ನಮಗೆ ಆ ಪ್ರೋಟೀನ್ ಬಹಳ ಸಹಜವಾಗಿ, ನೈಸರ್ಗಿಕವಾಗಿ ಸಿಗುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಒಂದು ತಿಂಡಿ ನಂತರ 1 ಲೋಟ ಹಾಲನ್ನ ಮಕ್ಕಳು ಕುಡಿಲೇಬೇಕು ಅಂತ ಹೇಳ್ತೀವಿ. ಮಕ್ಕಳಿದ್ದವರು ಅಥವಾ ವಯಸ್ಸಾದವರು 2 ಲೋಟ ಹಾಲನ್ನು ಕುಡಿಬೇಕು, ಬೇರೆಯವರೆಲ್ಲ 1 ಲೋಟ ಹಾಲನ್ನಾದ್ರೂ ಕುಡಿಲೇಬೇಕು ಅಂತ. ಜೊತೆಗೆ 1 ಕಪ್ ಮೊಸರನ್ನ, ಸರಿಯಾಗಿ 1 ದೊಡ್ಡ ಕಪ್ ಮೊಸರನ್ನ ತಿನ್ನೋದ್ರಿಂದನೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಹಾಲು ಮೊಸರಲ್ಲಿ ಕೇವಲ ಪ್ರೋಟೀನ್ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಕ್ಯಾಲ್ಸಿಯಂ ಬಹಳ ಚೆನ್ನಾಗಿರುತ್ತೆ. ಕ್ಯಾಲ್ಸಿಯಂ ಜೊತೆಗೆ ಅದರಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ. ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮಾಂಸಖಂಡಗಳು ಚೆನ್ನಾಗಿ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಕ್ಯಾಲ್ಸಿಯಂ ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶ.
ಕ್ಯಾಲ್ಸಿಯಂ ಅದರಲ್ಲಿ ಸಿಗುತ್ತೆ. ಅದರ ಜೊತೆಗೆ ಈ ಪ್ರೋಬಯೋಟಿಕ್ಸ್ ಅನ್ನುವಂತಹದ್ದು ನಮ್ಮ ದೇಹದಲ್ಲಿರುವಂತಹ, ನಮ್ಮ ಕರಳಲ್ಲಿರುವಂತಹ ಒಳ್ಳೆ ಗಟ್ ಬ್ಯಾಕ್ಟೀರಿಯಾನ ಹೆಚ್ಚು ಉತ್ತೇಜನ ಕೊಡುತ್ತೆ. ನಮ್ಗೆ ಎಲ್ಲಾ ಪೋಷಕಾಂಶಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ನಮ್ಮ ಮಾಂಸಖಂಡಗಳು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ನಮ್ಮ ಗಟ್ ಬ್ರೈನ್ ಆಕ್ಸೆಸ್ ಚೆನ್ನಾಗಿದ್ದು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ, ನಮ್ಮ ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಲಿಕ್ಕೆ ಹಾಲು ಮತ್ತು ಮೊಸರು ಬಹಳ ಉಪಯುಕ್ತ. ಬಹಳಷ್ಟು ಜನ ಅನ್ಕೊಂಡಿರ್ತಾರೆ ನನಗೆ ಮೊಸರು ಅಂದ್ರೆ ಆಗಲ್ಲ ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ಸೊ ಹಾಲನ್ನಾದ್ರೂ ಕುಡಿಬಹುದು, ಮಜ್ಜಿಗೆ ಅನ್ನಾದ್ರೂ ಕುಡಿಬಹುದು. ಸೊ ಈ ರೀತಿ ಹಾಲಿನ ಪದಾರ್ಥವನ್ನ ತಗೊಳ್ಳುವಂತದ್ದನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮಾಂಸಖಂಡಗಳು ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮೂರನೇದು ಪೀನಟ್ಸ್, ನೆಲಗಡಲೆ. ನೆಲಗಡಲೆಯನ್ನ ನಾವು ಬಡವರ ಬಾದಾಮಿ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ನಮಗೆ ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ಇದು ಎಲ್ಲರಿಗೂ ಕೈಗೆಟುಕುವ ರೇಟಲ್ಲೇ ಸಿಗುತ್ತೆ, ಎಲ್ಲರ ಮನೇಲೂ ಇರುತ್ತೆ. ಆದ್ರೆ ಇದನ್ನ ನಾವು ಎಷ್ಟು ಬಳಸ್ತಾ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಕೇವಲ ಪ್ರೋಟೀನ್ಸ್ ಅಷ್ಟೇ ಅಲ್ಲದೇನೆ, ಪ್ರೋಟೀನ್ಸ್ ಜೊತೆಗೆ ಇದರಲ್ಲಿ ಮ್ಯಾಗ್ನೀಷಿಯಂ ಬಹಳ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಫ್ಯಾಟ್ಸ್, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಕೊಬ್ಬಿನಂಶ ಇರುತ್ತೆ. ಇದ್ರ ಜೊತೆಗೆ ವಿಟಮಿನ್ ಇ ಕೂಡ ಇರುತ್ತೆ. ಸೊ ಇದೆಲ್ಲದೂ ಇರೋದ್ರಿಂದ ಇದು ಒಳ್ಳೆಯ ಸ್ನ್ಯಾಕ್ ಅಂತ ಹೇಳ್ತೀವಿ. ಸೊ ನಾವು ಬೆಳಿಗ್ಗೆ ವಾಕಿಂಗಿಗೆ ಹೋಗೋಕ್ಕಿಂತ ಒಂದು 5 ನಿಮಿಷ ಮುಂಚೆ ಅಥವಾ ವ್ಯಾಯಾಮ ಮಾಡೋಕ್ಕಿಂತ ಒಂದು 5 ನಿಮಿಷ ಮುಂಚೆ 2 ಚಮಚ ಈ ನೆಲಗಡಲೆಯನ್ನ ನೆನೆಸ್ಕೊಂಡು ಅಥವಾ ಅದನ್ನ ರೋಸ್ಟ್ ಮಾಡ್ಕೊಂಡು ಅದನ್ನ ತಿನ್ಬಹುದು. ಅಥವಾ ಅದನ್ನ ನಾವು ಬೆಲ್ಲದ ಜೊತೆ ಹಾಕಿ ಚಿಕ್ಕಿಯಾಗಿ ಮಾಡಬಹುದು. ಚಿಕ್ಕಿ ತಗೊಳೋದ್ರಿಂದ ನಮ್ಗೆ ಶಕ್ತಿ ಸಿಗುತ್ತೆ. ಇದು ವ್ಯಾಯಾಮ ಆದ ನಂತರನೂ ಕೂಡ ನಾವು ಅದನ್ನ ಪೋಸ್ಟ್ ವರ್ಕೌಟ್ ಸ್ನ್ಯಾಕ್ ಆಗು ಕೂಡ ಇದನ್ನ ತಗೋಬಹುದು. ಇದರಿಂದ ನಮ್ಮ ಮಾಂಸಖಂಡ ರಿಕವರಿಗೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದರಲ್ಲಿ ಪ್ರೋಟೀನ್ ಜೊತೆಗೆ, ಈ ಪ್ರೋಟೀನ್ ಅನ್ನುವಂಥದ್ದು ನಮ್ಮ ಮಾಂಸಖಂಡದ ಬಿಲ್ಡಿಂಗ್ ಬ್ಲಾಕ್, ಅದು ಬೇಕೇ ಬೇಕು. ಅದರ ಜೊತೆಗೆ ಇದರಲ್ಲಿ ಮ್ಯಾಗ್ನೀಷಿಯಂ ಬಹಳ ಚೆನ್ನಾಗಿರೋದ್ರಿಂದ ಮಾಂಸಖಂಡ ಹಿಡ್ಕೊಳ್ಳುವಂಥದ್ದನ್ನ ಕಡಿಮೆ ಮಾಡ್ಬೋದು. ಅಂದ್ರೆ ಕ್ರಾಂಪ್ಸ್ ಬಂದ್ಬಿಡುತ್ತೆ, ಕೈಕಾಲಲ್ಲಿ ಸಡನ್ ಆಗಿ ಸ್ನಾಯು ಹಿಡಿತ ಅಂತ ಹೇಳ್ತೀವಿ. ಆ ರೀತಿ ಆಗೋದು ನಿಧಾನ ಕಡಿಮೆ ಆಗ್ಲಿಕ್ಕೆ ಈ ನೆಲಗಡಲೆ ತಗೊಳ್ಳೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಇ ಮತ್ತು ಈ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಬೇಗ ಚೇತರಿಕೆಯಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 4ನೇದು ಹಸಿರು ಸೊಪ್ಪುಗಳು, ಲೀಫಿ ಗ್ರೀನ್ಸ್ ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಈ ಹಸಿರು ಸೊಪ್ಪುಗಳಲ್ಲಿ ನಮಗೆ ಪ್ರೋಟೀನ್ ಡೈರೆಕ್ಟ್ ಆಗಿ ಸಿಗದೆ ಇರಬಹುದು, ಆದ್ರೆ ಅದರಲ್ಲಿ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಈ ಮಾಂಸಖಂಡಗಳು ವಾಪಸ್ ಚೇತರಿಕೆ ಆಗ್ಲಿಕ್ಕೆ, ಮಸಲ್ ಸೆಲ್ ರೀಜನರೇಟ್ ಆಗ್ಲಿಕ್ಕೆ, ಮಾಂಸಖಂಡಗಳು ಗಟ್ಟಿ ಆಗ್ಲಿಕ್ಕೆ ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳು ನಮಗೆ ಈ ಹಸಿರು ಸೊಪ್ಪುಗಳಲ್ಲಿ ಸಿಗುತ್ತೆ. ಮುಖ್ಯವಾಗಿ ಇದರಲ್ಲಿ ಐರನ್, ಕಬ್ಬಿಣದ ಅಂಶ ಇರುತ್ತೆ. ಫೋಲಿಕ್ ಆಸಿಡ್ ಅನ್ನುವಂಥದ್ದು ನಮ್ಮ ಈ ಪ್ರತಿಯೊಂದು ಮಾಂಸಖಂಡಗಳ ಕೋಶಗಳು ವಾಪಸ್ ಬೆಳಿಬೇಕು ಅಂತಂದ್ರೆ ಅದು ಅತ್ಯವಶ್ಯಕವಾದಂತಹ ಪೋಷಕಾಂಶ. ಅದರ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ. ಸೊ ಇದು ಮಾಂಸಖಂಡಗಳು ಸರಿಯಾಗಿ ಕಾಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು ಅಂತಂದ್ರೆ ಇದು ಬೇಕೇ ಬೇಕು. ಇದರಲ್ಲಿ ತುಂಬಾ ಚೆನ್ನಾಗಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತೆ. ಸೊ ಮಾಂಸಖಂಡಗಳು ಬೇಗ ಚೇತರಿಕೆ ಆಗಬೇಕು, ಜ್ವರ ಬಂದಿದೆ, ಏಟ್ ಆಗಿದೆ, ಅಥವಾ ಯಾವುದೋ ಒಬ್ರು ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ, ಅಂತ ವ್ಯಕ್ತಿಗಳಿಗೆ, ಸಣ್ಣ ಮಕ್ಕಳಿಗೆ, ವಯಸ್ಸಾದವರಿಗೆ ನಾವು ಸೊಪ್ಪಿನ ಪದಾರ್ಥವನ್ನು ಒಂದಾದ್ರೂ ಪ್ರತಿದಿನ ಮಾಡೋದ್ರಿಂದ ಈ ಮಾಂಸಖಂಡಗಳು ಚೇತರಿಕೆ ಆಗ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಾಗ ಆಗುತ್ತೆ. 5ನೇದು ಬಾಳೆಹಣ್ಣು. ಬಾಳೆಹಣ್ಣಲ್ಲಿ ಬಹಳ ಚೆನ್ನಾಗಿ ಈ ಪೊಟ್ಯಾಷಿಯಂ ಇರುತ್ತೆ. ನಾವು ಮಾಂಸಖಂಡಗಳು ಚೆನ್ನಾಗಿ ಈ ಕಾಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು ಅಂತಂದ್ರೆ ಈ ನರಗಳು, ಮಾಂಸಖಂಡಗಳು ಕರೆಕ್ಟ್ ಆಗಿ ಅದರಲ್ಲಿ ಇರುವಂತಹ ತಾಳಮೇಳ ಸರಿಯಾಗಿರಬೇಕು, ಕೋಆರ್ಡಿನೇಷನ್ ಸರಿಯಾಗಿರಬೇಕು. ಇದಕ್ಕೆ ಪೊಟ್ಯಾಷಿಯಂ ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶ. ಈ ಪೊಟ್ಯಾಷಿಯಂ ಜೊತೆಗೆ ಇದರಲ್ಲಿ ವಿಟಮಿನ್ B6 ಇರುತ್ತೆ ಮತ್ತು ನ್ಯಾಚುರಲ್ ಶುಗರ್ಸ್ ಇರುತ್ತೆ. ನನಗೆ ತಕ್ಷಣ ಶಕ್ತಿ ಬೇಕು, ನಾನು ಬೆಳಿಗ್ಗೆ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ನನಗೆ ಶಕ್ತಿ ಬೇಕು ಅಂತಂದ್ರೆ ಒಂದು ಬಾಳೆಹಣ್ಣು ತಿನ್ಕೊಂಡು ಹೋದ್ರೆ ನನಗೆ ಆ ಬೇಕಾಗಿರುವಂತಹ ಶುಗರ್ ಸಿಗುತ್ತೆ, ಸರಿಯಾಗಿ ನಾನು ವರ್ಕೌಟ್ ಮಾಡ್ಕೊಂಡು ಬರಬಹುದು. ಅಥವಾ ನೀವು ನೋಡಿರ್ಬೋದು, ಕೆಲವೊಬ್ರು ಆಟ ಆಡ್ಬೇಕಾದ್ರೆ, ಮುಖ್ಯವಾಗಿ ಈ ಟೆನ್ನಿಸ್ ಆಟ ಆಡ್ಬೇಕಾದ್ರೆ ಮಧ್ಯದಲ್ಲಿ ಬ್ರೇಕ್ ಅಲ್ಲಿ ಒಂದು ಬಾಳೆಹಣ್ಣು ತಿನ್ಕೊಂಡು ನಂತರ ಮತ್ತೆ ವಾಪಸ್ 1 ಸೆಟ್ಟಿನ 2 ಸೆಟ್ಟಿನ ಮಧ್ಯದಲ್ಲಿ ಒಂದು ಬಾಳೆಹಣ್ಣು ತಿಂತಾರೆ. ಅಂದ್ರೆ ಇದರಿಂದ ಸಡನ್ ಆಗಿ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ, ನಮ್ಮ ಮಾಂಸಖಂಡಗಳು ಸರಿಯಾಗಿ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರ ಈ ವಿಟಮಿನ್ B6, ನ್ಯಾಚುರಲ್ ಶುಗರ್ಸು ಮತ್ತೆ ಈ ಪೊಟ್ಯಾಷಿಯಂ ಇರುವಂತಹ ಬಾಳೆಹಣ್ಣು ನಾವು ಒಳ್ಳೆ ಸ್ನ್ಯಾಕ್ ಆಗಿ ಉಪಯೋಗಿಸಬಹುದು. ಬಾಳೆಹಣ್ಣು ಮತ್ತು 1 ಲೋಟ ಹಾಲು ಕುಡಿಯೋದ್ರಿಂದ ಮಕ್ಕಳಲ್ಲಿ ಸಡನ್ ಆಗಿ ನಮಗೆ ಈ ಆಟ ಆಡ್ಲಿಕ್ಕೆ ಕಳಿಸ್ಬೇಕಾದ್ರೆ ಸರಿಯಾಗಿ ಅವರು ಖುಷಿಯಿಂದ ಆಟ ಆಡ್ಕೊಂಡು ಬರ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. 6ನೇದು ಎಗ್, ಮೊಟ್ಟೆಯಲ್ಲಿ ನಮಗೆ ಪ್ರೋಟೀನ್ ಅಲ್ಲಿ ಬೇಕಾಗಿರುವಂತಹ ಎಲ್ಲಾ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, 9 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಕೂಡ ಈ ಮೊಟ್ಟೆಯಲ್ಲಿ ಇರುತ್ತೆ. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಡಿ, ವಿಟಮಿನ್ B12, ಕೋಲಿನ್ ಇವೆಲ್ಲವೂ ಕೂಡ ನಮ್ಮ ಮಾಂಸಖಂಡಗಳಿಗೆ, ನರಗಳಿಗೆ ಬೇಕಾಗಿರುವಂತಹ ಅತ್ಯವಶ್ಯಕ ಪೋಷಕಾಂಶಗಳು. ಇವೆಲ್ಲವೂ ಕೂಡ ಮೊಟ್ಟೆಯಲ್ಲಿ ಸಿಗೋದ್ರಿಂದ 1 ರಿಂದ 2 ಮೊಟ್ಟೆ ಪ್ರತಿದಿನ ಬೆಳಿಗ್ಗೆ ತಿನ್ನೋದ್ರಿಂದ ಬಹಳ ಅನುಕೂಲಗಳಾಗ್ತಾ ಹೋಗುತ್ತೆ. ನಮ್ಮ ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ನಮಗೆ ಹೆಚ್ಚು ಶಕ್ತಿ ಇದ್ದು ಬೇಗ ಈ ಯಾವ್ದಾದ್ರು ತೊಂದರೆ ಇದ್ರೆ ಅದರಿಂದ ಚೇತರಿಕೆ ಹೊಂದಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಬಾಯ್ಲ್ಡ್ ಎಗ್ ಅನ್ನಾದ್ರೂ ತಿನ್ಬಹುದು, ಅಥವಾ ಎಗ್ ಅನ್ನ ನಾವು ಬೇರೆ ಆಮ್ಲೆಟ್ ಅಲ್ಲಿ ಮಾಡ್ಕೊಂಡು ಕೂಡ ತಿನ್ಬಹುದು. ಆದ್ರೆ ಆ ಎಗ್ ವೈಟ್ ಅದರಲ್ಲಿ ಪ್ರೋಟೀನ್ ಬಹಳ ಜಾಸ್ತಿ ಇರುತ್ತೆ. ನಮ್ಗೆ ವಯಸ್ಸು ಹೆಚ್ಚಾಗಿದೆ, ನಾನು ತಪ್ಪಾಗ್ಬಿಡ್ತೀನಿ ಅನ್ನುವಂತಹ ಭಯ ಇರುವಂತವ್ರು 2 ಎಗ್ ವೈಟ್ ತಿಂದ್ರೆ ಅರ್ಧ ಎಗ್ ಯೋಕ್ ಅಂದ್ರೆ ಒಳಗಡೆ ಇರುವಂತಹ ಹಳದಿ ಬಣ್ಣದ ಅರ್ಧ ಭಾಗ ತಿನ್ಬಹುದು, 2 ಎಗ್ ವೈಟ್ ಅನ್ನು ತಿನ್ಬಹುದು.
ಆದರೆ ಸಣ್ಣ ಮಕ್ಕಳು, ತುಂಬಾ ವಯಸ್ಸಾದವರು ಇಡೀ ಮೊಟ್ಟೆ ಒಳಗಡೆ ಇರುವಂತಹ ಹಳದಿ ಭಾಗ ತಿನ್ನೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ಕೂಡ ಸಿಗುತ್ತೆ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. 7ನೇದು ಮೀನು, ಸ್ಮಾಲ್ ಫಿಶ್, ಮ್ಯಾಕ್ರೆಲ್, ಸಾರ್ಡಿನ್ ಈ ರೀತಿಯಾದಂತಹ ಸಣ್ಣ ಮೀನುಗಳು ತಿನ್ನೋದ್ರಿಂದ ಅದರಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಚೆನ್ನಾಗಿರುತ್ತೆ. ಅದರಲ್ಲಿ ಪ್ರೋಟೀನ್ ಇರುತ್ತೆ. ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳು ನಮ್ಮ ಮಾಂಸಖಂಡಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆದರೆ ಮಾಂಸಾಹಾರ ತಿನ್ನುವಂಥವರು ಈ ಮೀನನ್ನು ತಿನ್ಬಹುದು. ವಾರದಲ್ಲಿ 3 ರಿಂದ 4 ಸಲ ಮೀನನ್ನು ತಿನ್ನೋದ್ರಿಂದ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಆದರೆ ಈ ಮೀನನ್ನು ತಯಾರಿ ಮಾಡಬೇಕಾದ್ರೆ ಡೀಪ್ ಫ್ರೈ ಮಾಡಬಾರ್ದು. ಡೀಪ್ ಫ್ರೈ ಮಾಡಿದಾಗ ಅದರಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಹೋಗ್ಬಿಡುತ್ತೆ. ಸೊ ಶಾಲೋ ಫ್ರೈ ಮಾಡಿ ತಿನ್ನುವಂಥದ್ರಿಂದ ಈ ರೀತಿ ತಗೊಳ್ಳೋದ್ರಿಂದ ಅನುಕೂಲ ಹೆಚ್ಚು ಅಂತ ಹೇಳ್ಬೋದು. ಆದರೆ ಎಲ್ಲರೂ ಈ ಮಾಂಸಾಹಾರ ತಿನ್ನುವಂಥವ್ರು ಈ ಮೀನು ಮೊಟ್ಟೆನ ತಿನ್ಬಹುದು. ಆದರೆ ಯಾರಿಗೆ ಅದನ್ನು ತಿನ್ನಕ್ ಆಗೋದಿಲ್ಲ ಅಂಥವರು ಈ ಅಗಸೆ ಬೀಜ, ಚಿಯಾ ಬೀಜವನ್ನು ತಿನ್ಬಹುದು. ಅದರಲ್ಲಿ ಬೇಕಾಗಿರುವಂತಹ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅಗಸೆ ಬೀಜ, ಚಿಯಾ ಬೀಜ ಪ್ರತಿದಿನ ತಿನ್ನೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಅದರ ಜೊತೆಗೆ ಈ ಕೆಲವೊಬ್ರು ಈ ಸಸ್ಯಾಹಾರಿ ಮೂಲದವರು, ಕೆಲವೊಬ್ರು ಈ ಅಗಸೆ ಬೀಜ, ಚಿಯಾ ಬೀಜ ಅಷ್ಟೇ ತಿನ್ನಕ್ಕೆ ನನಗೆ ರುಚಿ ಆಗೋದಿಲ್ಲ, ನನಗೆ ಪ್ರೋಟೀನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿರುವಂಥವ್ರು ಈ ಆಲ್ಮಂಡ್ಸ್ ಮತ್ತು ವಾಲ್ನಟ್ ಅಂದ್ರೆ ಬಾದಾಮ್ ಮತ್ತು ಅಕ್ರೋಡ್, ಒಂದು 4 ರಿಂದ 5 ಬಾದಾಮನ್ನ ಹಿಂದಿನ ದಿನ ರಾತ್ರಿ ನೆನೆಸಿಟ್ಬಿಟ್ಟು ಮಾರನೇ ದಿನ ಸಿಪ್ಪೆ ತೆಗೆದು ಈ ಬಾದಾಮನ್ನ ತಿನ್ಬಹುದು. ಒಂದು 3 ರಿಂದ 4 ಅರ್ಧ ಭಾಗ ಅಕ್ರೋಡನ್ನು ತಿನ್ನೋದ್ರಿಂದನೂ ಕೂಡ ಇದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದರಲ್ಲಿ ಪ್ರೋಟೀನ್ ಇರುತ್ತೆ, ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳಿರುತ್ತೆ. ಡ್ರೈ ಫ್ರೂಟ್ಸ್ ಇಂದ ನಾವು ಹೇಗೆ ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದು, ದೇಹಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಆದ್ರೆ ಈ ಎಲ್ಲಾ 7 ಆಹಾರ ಪದಾರ್ಥಗಳನ್ನ ನಾನು ಏನ್ ಹೇಳಿದ್ದೀನಿ ಆದಷ್ಟು ಅದನ್ನ ಫ್ರೆಶ್ ತಿನ್ನಕ್ಕೆ ನಾವು ಪ್ರಯತ್ನ ಮಾಡಬೇಕು. ಫ್ರೆಶ್ ಆಹಾರವನ್ನ ತಗೊಂಡಾಗ ನಮಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ನಾವು ಹೆಚ್ಚು ನೀರನ್ನ ಕುಡಿದಾಗ, ನಮ್ಮ ದೇಹವನ್ನ ಸರಿಯಾಗಿ ಹೈಡ್ರೇಟೆಡ್ ಆಗಿ ಇಟ್ಕೊಂಡಾಗ, 2.5 ರಿಂದ 3 ಲೀಟರ್ ನೀರನ್ನ ಚೆನ್ನಾಗಿ ಕುಡಿದಾಗ ಈ ಪೋಷಕಾಂಶಗಳೆಲ್ಲವೂ ಕೂಡ ಸರಿಯಾಗಿ ಕೆಲಸ ಮಾಡಿ ನಮ್ಮ ಈ ಮಾಂಸಖಂಡಗಳು ಚೇತರಿಕೆ ಆಗ್ಲಿಕ್ಕೆ, ಮಾಂಸಖಂಡಗಳು ಗಟ್ಟಿ ಆಗ್ಲಿಕ್ಕೆ, ನನ್ನ ಸುಸ್ತು ಹೋಗಲಾಡಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಕೇವಲ ಆಹಾರದಿಂದ ಮಾತ್ರ ಸಾಕಾಗೋದಿಲ್ಲ. ಆಹಾರದ ಜೊತೆಗೆ ಸರಿಯಾಗಿ ನಿಯಮಿತ ವ್ಯಾಯಾಮಗಳನ್ನು ಕೂಡ ಮಾಡಬೇಕು. ದೇಹಕ್ಕೆ ಬೇಕಾಗಿರುವಂತಹ ಸರಿಯಾಗಿ ಕಾರ್ಡಿಯೋ ಎಕ್ಸಸೈಸಸ್, ಸ್ಟ್ರೆಚಿಂಗ್ ಮತ್ತು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್, ಜೊತೆಗೆ ಕರೆಕ್ಟ್ ಆಗಿ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಇದು ಬಾಡಿ ವೇಟ್ ಅನ್ನ ಉಪಯೋಗಿಸಿ ಮಾಡುವಂತಹ ವ್ಯಾಯಾಮ ಆಗಿರ್ಬೋದು, ಅಥವಾ ಹೊರಗಿನ ವೇಟ್ಸ್ ಅನ್ನ ಉಪಯೋಗಿಸಿ ಮಾಡುವಂತಹ ವ್ಯಾಯಾಮ ಆಗಿರ್ಬೋದು. ಅದನ್ನ ಸರಿಯಾಗಿ ಮಾಡಿದಾಗ ಮಾತ್ರ ಕರೆಕ್ಟ್ ಆಗಿ ನಾವು ಈ ಜ್ವರದಿಂದ ಅಥವಾ ಈ ಏಟಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಕರೆಕ್ಟ್ ಆಗಿ ಗೈಡೆಡ್ ಫಿಸಿಯೋಥೆರಪಿ ಕರೆಕ್ಟ್ ಆಗಿ ಮಾಡೋದ್ರಿಂದ ಮಾತ್ರ ನಮ್ಮ ಮಾಂಸಖಂಡಗಳು ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯ. ಸರಿಯಾಗಿ ನಾವು ವಾಪಸ್ ನಮ್ಮ ಎಲ್ಲಾ ರೀತಿಯಲ್ಲಿ ನಾವು ಶಕ್ತಿಯುತವಾಗಿ ಜೀವನವನ್ನ ಸಾಗಿಸ್ಲಿಕ್ಕೆ, ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ಮಾಂಸಖಂಡಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಸಮತೋಲನದ ಆಹಾರ ತಗೋಬೇಕು. ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರುವಂತಹ ಆಹಾರ ಮತ್ತು ಕೆಲವೊಂದು ಪೋಷಕಾಂಶಗಳಿರುವಂತಹ ಆಹಾರ ಹೇಗೆ ಅಂತ ನೋಡಿದೀವಿ. ಅದರ ಜೊತೆಗೆ ನಾವು ಟೈಮಿಗೆ ಸರಿಯಾಗಿ ಆಹಾರ ತಗೋಬೇಕು ಮತ್ತು ಈ ಫ್ರೈಡ್ ಐಟಮ್ಸ್ ಅನ್ನ, ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರವನ್ನ, ಹೆಚ್ಚು ಸಕ್ಕರೆಯುಕ್ತ ಆಹಾರವನ್ನ, ಈ ಬೇಕರಿ ಐಟಮ್ಸ್ ಅನ್ನ, ಪ್ರಾಸೆಸ್ಡ್ ಆಹಾರವನ್ನ ಕಡಿಮೆ ಮಾಡೋದ್ರಿಂದ ಬೇಗ ನಮ್ಮ ಮಾಂಸಖಂಡಗಳು ಚೇತರಿಕೆ ಆಗ್ಲಿಕ್ಕೆ, ಗಟ್ಟಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.